ಗುಜರಾತ್ ವಡೋದರ ಜಿಲ್ಲೆಯ ಪಾದ್ರಾ ತಾಲೂಕಿನಲ್ಲಿ ಘನಘೋರ ದುರಂತ ಸಂಭವಿಸಿದೆ. ಗಂಭೀರ ಮುಜ್ಪುರ ಸೇತುವೆ ಕುಸಿದು 9 ಮಂದಿ ನೀರುಪಾಲಾಗಿದ್ದಾರೆ. ಹಲವು ಜನರು ನಾಪತ್ತೆಯಾಗಿದ್ದು ಶೋಧ ಕಾರ್ಯ ನಡೆಸಲಾಗ್ತಾ ಇದೆ. ಮಹಿಸಾಗರ ನದಿಗೆ ಅಡ್ಡಲಾಗಿ ನಿರ್ಮಿಸಲಾದಂತಹ ಈ ಸೇತುವೆ ಆನಂದ ಜಿಲ್ಲೆ ಮತ್ತು ವಡೋದರಾದ ಜಿಲ್ಲೆಗಳನ್ನು ಸಂಪರ್ಕಿಸ್ತಾ ಇತ್ತು. ಎಂದಿನಂತೆ ವಾಹನಗಳು ಸಂಚಾರ ಮಾಡುತ್ತಿದ್ವು. ಇಂದು ಬೆಳಗ್ಗೆ 7:30ರ ಸುಮಾರಿಗೆ ಸೇತುವೆಯ ಒಂದು ಭಾಗ ಕುಸಿತಕ್ಕೆ ಒಳಗಾಗಿದೆ. ಈ ವೇಳೆ ಇದೇ ಜಾಗದಲ್ಲಿ ಹೋಗ್ತಾ ಇದ್ದಂತಹ 2 ಟ್ರಕ್ಗಳು, ಬೊಲೆರೋ SUV ಕಾರ್, ಪಿಕಪ್ ವ್ಯಾನ್, ಆಟೋ ರಿಕ್ಷಾ ಏಕಾಏಕಿ ನದಿಯೊಳಗೆ ಬಿದ್ದಿವೆ. ಕ್ಷಣ ಮಾತ್ರದಲ್ಲೇ 9 ಮಂದಿ ನೀರಿನೊಳಗೆ ಉಸಿರುಗಟ್ಟಿ ಸಾವನ್ನಪ್ಪಿದ್ದಾರೆ. ಕೆಲವರು ನದಿಯಲ್ಲಿ ಕೊಚ್ಚಿ ಹೋಗಿದ್ದು, ಇನ್ನು ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಪೊಲೀಸರು, ವಿಪತ್ತು ನಿರ್ವಹಣಾ ತಂಡಗಳು, ಅಗ್ನಿಶಾಮಕ ಸಿಬ್ಬಂದಿ ರಕ್ಷಣಾ ಕಾರ್ಯಾಚರಣೆ ಮಾಡ್ತಾ ಇದ್ದು, ಸ್ಥಳೀಯರು ಕೂಡ ಸಾಥ್ ನೀಡಿದ್ದಾರೆ. ಕುಸಿದ ಸೇತುವೆ ವಡೋದರಾದಿಂದ 25 ಕಿಲೋಮೀಟರ್ ದೂರದಲ್ಲಿದೆ. ಸೌರಾಷ್ಟ್ರಕ್ಕೆ ಹೋಗೋಕೆ ಇದೇ ಪ್ರಮುಖ ಮಾರ್ಗವಾಗಿತ್ತು. 1981ರಲ್ಲಿ ಸೇತುವೆ ನಿರ್ಮಾಣ ಕಾರ್ಯ ಶುರುವಾಗಿತ್ತು. 1985ರಲ್ಲಿ ಗಂಭೀರ ಮುಜ್ಪುರ್ ಸೇತುವೆ ಸಂಚಾರಕ್ಕೆ ಮುಕ್ತವಾಗಿತ್ತು. 900 ಮೀಟರ್ ಉದ್ದವಿರುವ ಈ ಸೇತುವೆ 23 ಪಿಲ್ಲರ್ಗಳನ್ನು ಹೊಂದಿದೆ. 2017ರಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರು ಹೊಸ ಬ್ರಿಡ್ಜ್ ನಿರ್ಮಾಣಕ್ಕೆ ಒತ್ತಾಯಿಸಿದ್ರು. ಸೇತುವೆ ಕುಸಿಯೋ ಭೀತಿ ಇದ್ದು ಭಾರಿ ಗಾತ್ರದ ವಾಹನಗಳ ಸಂಚಾರ ನಿಷೇಧಿಸುವಂತೆ ಆಗ್ರಹಿಸಿದ್ರು. 3 ತಿಂಗಳ ಹಿಂದಷ್ಟೇ ಹೊಸ ಬ್ರಿಡ್ಜ್ ನಿರ್ಮಾಣಕ್ಕೆ 212 ಕೋಟಿ ರಿಲೀಸ್ ಮಾಡಲಾಗಿತ್ತು. ನೀಲನಕ್ಷೆ ಟೆಂಡರ್ ಕೆಲಸ ಪ್ರಗತಿಯಲ್ಲಿತ್ತು. ದುರಂತ ಸಂಭವಿಸ್ತಾ ಇದ್ದಂತೆ ಗುಜರಾತ್ ಸಿಎಂ ಭೂಪೇಂದ್ರ ಪಟೇಲ್ ತನಿಖೆಗೆ ಆದೇಶಿಸಿದ್ದಾರೆ. ಸರ್ಕಾರದ ಬ್ರಿಡ್ಜ್ ಡಿಸೈನ್ ಟೀಮ್, ಎಂಜಿನಿಯರ್ಸ್, ತಜ್ಞರು ಮತ್ತು ಒಬ್ಬರು ಪ್ರೈವೇಟ್ ಎಂಜಿನಿಯರ್ಸ್ ಎಕ್ಸ್ಪರ್ಟ್ಗಳನ್ನು ಘಟನಾ ಸ್ಥಳಕ್ಕೆ ಕಳುಹಿಸಲಾಗಿದೆ. ದುರಂತಕ್ಕೆ ಕಾರಣ ಏನು, ಇದಕ್ಕೆ ಜವಾಬ್ದಾರಿ ಯಾರು ಅನ್ನೋ ಬಗ್ಗೆ ವರದಿ ನೀಡೋಕೆ ಸೂಚಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಕೂಡ ದುರಂತಕ್ಕೆ ಸಂತಾಪವನ್ನ ಸೂಚಿಸಿ ಟ್ವೀಟ್ ಮಾಡಿದ್ದಾರೆ. ಮೃತರ ಕುಟುಂಬಕ್ಕೆ ತಲಾ 2 ಲಕ್ಷ, ಗಾಯಾಳುಗಳಿಗೆ ತಲಾ 50,000 ರೂಪಾಯಿಯನ್ನ ಘೋಷಿಸಿದ್ದಾರೆ. ಕೇವಲ ನಿರ್ಮಾಣವಾದ 40 ವರ್ಷಗಳಲ್ಲಿ ಸೇತುವೆ ಕುಸಿದಿದ್ದು ಕಳಪೆ ಗುಣಮಟ್ಟದ ಆರೋಪ ಕೇಳಿ ಬರ್ತಾ ಇದೆ. ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ವಾಹನಗಳು ನದಿಯೊಳಗೆ ಬೀಳ್ತಾ ಇದ್ದಂತೆ ತಾಯಿಯೊಬ್ಬರು ಮಗುವನ್ನ ಕಾಪಾಡುವಂತೆ ಗೋಗರಿಯುವ ದೃಶ್ಯ ಕರುಳು ಕಿತ್ತು ಬರುವಂತಿತ್ತು.